ಮಾಜಿ ಪ್ರಧಾನಿ ದೇವೇಗೌಡರು ನಮ್ಮ ಪದ್ಮನಾಭನಗರದಲ್ಲೇ ಇರ್ತಕ್ಕಂಥವರು. ಓಕೆ, ಅವರ ಆರೋಗ್ಯ ಸರಿ ಇಲ್ಲ ಅಂತೇಳಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು. ಈಗ ಮನೆಗೆ ಬಂದಿದ್ದಾರೆ. ಬಹಳ ಆರೋಗ್ಯವಾಗಿದ್ದಾರೆ, ಲವಲವಿಕೆಯಿಂದ ಇದ್ದಾರೆ. ಮೊದಲಿಗಿಂತನೂ ಕೂಡ ಚೆಂದಾಗಿದ್ದಾರೆ. ಇನ್ನಷ್ಟು ಕಾಲ ದೇಶ ಸೇವೆ, ವಿಶೇಷವಾಗಿ ಕರ್ನಾಟಕದಲ್ಲಿ ಸೇವೆ ಮಾಡುವಂತ ಯೋಗ ಅವರಿಗೆ ಇದೆ ಅಂತ ಅನ್ಸುತ್ತೆ. ಬಹಳ ಲವಲವಿಕೆಯಿಂದ ಮಾತಾಡಿದ್ದಾರೆ. ನಾನು, ರವಿಯವರು, ನಮ್ಮ ಸತೀಶ್ ರೆಡ್ಡಿ ಅವರು, ಮುನ್ರತ್ನ ಅವರು, ರಮೇಶ್ ಬಾಬು ಅವರು, ರಮೇಶ್ ಅವರು ನಾವೆಲ್ಲರೂ ಕೂಡ ಸುಮಾರು ಅರ್ಧ ಗಂಟೆಗಳ ಕಾಲ ಅವ್ರ ಜೊತೆ ಚರ್ಚೆ ಮಾಡಿದ್ರಿ. ಬಹಳ ಲವಲವಿಕೆಯಿಂದಾರೆ. ರಾಜಕೀಯವಾಗೂ ಬಹಳಷ್ಟು ಮಾತಾಡಿದ್ರು. ರಾಜಕೀಯವಾಗೂ ಕೂಡ ಬಹಳಷ್ಟು ಮಾತಾಡಿದ್ರು, ಸಲಹೆಗಳನ್ನ ಕೊಟ್ಟರು. ಡಾಕ್ಟರು ಹೇಳಿದಾರಂತೆ, ನೀವು ಆಸ್ಪತ್ರೆಯಲ್ಲಿ ಇದ್ರೆ, ಮನೆಯಲ್ಲಿ ಇದ್ರೆ, ಅದಕ್ಕೆ ಆಸ್ಪತ್ರೆಗಿಂತ ಮನೆಯಲ್ಲಿ ನಿಮಗೆ ಜನಗಳ ಮಧ್ಯೆ ಇದ್ದೀರಾ, ನೀವು ಜನಗಳ ಮಧ್ಯೆ ಇದ್ರೆ ಇನ್ನಷ್ಟು ನಿಮಗೆ ಲವಲವಿಕೆ ಬರ್ತತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಮನೆಯಲ್ಲೇ ಬಂದು ಇಲ್ಲೇ ಟ್ರೀಟ್ಮೆಂಟ್ ತಗೊಂತೀನಿ ಅಂತ ಹೇಳಿದ್ದಾರೆ. ಒಟ್ಟಾರೆ ನಮ್ದು NDA ಪಾರ್ಟ್ನರ್ JDS ಇರೋದ್ರಿಂದ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಸಂಜೆ ಬರೋರಿದ್ದಾರೆ. ಅವರು ಒಂದು ವಾರಗಳ ಕಾಲ ಇಲ್ಲೇ ಇರ್ತಾರೆ. ಸೊ ಅವ್ರ ಜೊತೆನೂ ಕೂಡ ಮಾತಾಡ್ತೀರಿ. ದೇವೇಗೌಡರ ಆರೋಗ್ಯ ಇನ್ನಷ್ಟು ಸುಧಾರಿಸಲಿ, ಅವರು ಈ ರಾಜ್ಯದ ಸೇವೆ ಮಾಡುವಂತ ಯೋಗ ಭಗವಂತ ಕೊಡ್ಲಿ ಅನ್ನೋ ಶುಭಾಶಯನೂ ಕೂಡ ಕೋರಿದ್ದೀರಿ ನಾವೆಲ್ಲರೂ ಕೂಡ. ಮಾತಾಡಿದ್ದಾರೆ, ಅದೆಲ್ಲ ನಾವು ಏನು ಹೇಳಕ್ಕಾಗಲ್ಲ. ರಾಜಕೀಯದ ಬಗ್ಗೆ ದೇವೇಗೌಡರು ಅಂದ್ರೆ ನಿಮ್ಗೆ ಗೊತ್ತಿದೆ. ದೇವೇಗೌಡರು ಅಂದ್ರೆ ರಾಜಕೀಯ ಇಲ್ಲದೆ ಇರೋವಂಥದ್ದು ಸಾಧ್ಯನೇ ಇಲ್ಲ. ಅವರು ಸದಾ ಮಾರ್ಗದರ್ಶನ, ನೀರಾವರಿ ವಿಚಾರ ಬರ್ಬೋದು, ಡೆವಲಪ್ಮೆಂಟ್ ವಿಚಾರ ಇರ್ಬೋದು, ಇವೆಲ್ಲನೂ ಕೂಡ ಮಾತಾಡ್ತಾರೆ. ಅವ್ರದ್ದು ನ್ಯಾಚುರಲ್ ಆಗಿ ಅದು ಬಂದೇ ಬಿಡ್ತೈತೆ ಅವರಿಗೆ. ಆರೋಗ್ಯದ ಬಗ್ಗೆ ಒಂದಷ್ಟು ಸ್ಪೆಕ್ಯುಲೇಷನ್ ಹರಿದಾಡ್ತಾ ಇತ್ತು ಸರ್, ಗೊಂದಲಗಳು ಹರಿದಾಡ್ತಾ ಇತ್ತು. ಆತರ ಏನಿಲ್ಲ, ಇಲ್ಲ, ಫಸ್ಟ್ ಕ್ಲಾಸ್ ಇದ್ದಾರೆ. ಆರೋಗ್ಯ ವಿಚಾರವಾಗಿ ಯಾರು ಡೌಟ್ ಬೀಳಕ್ ಸಾಧ್ಯನೇ ಇಲ್ಲ. ನಾನು ಕಳೆದ ಒಂದು ತಿಂಗಳಿಂದ ಬಂದು ಹೋಗಿದ್ದೆ. ಆಗಿಂತನೂ ಈಗ ಬಹಳ ಲವಲವಿಕೆಯಿಂದ ಇರುವಂತದ್ದನ್ನ ನೋಡಿದ್ದೀನಿ. ಯಾವ ರೀತಿ ಅನುಮಾನನೇ ಬೇಡ, ಅನುಮಾನ ಪ್ರಶ್ನೆನೇ ಇಲ್ಲ. ಈಗ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ಒಂದಷ್ಟು ಅಟ್ಯಾಕ್ ಮಾಡುವಂತ ಕೆಲಸ ಮಾಡಿದ್ದಾರೆ RSS ಮೇಲೆ. ಚಟುವಟಿಕೆಗಳನ್ನು ನಿರ್ಬಂಧ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲ, ನಾನು ಅವರಪ್ಪ ಯಾಕೆ ಬಂದು ಹೋದ್ರು? ಅವರಪ್ಪ RSS ಕ್ಯಾಂಪ್ ಬಂದು ಯಾಕೆ ಹೋದ್ರು? ಅವಾಗ ಇವ್ರ ಅಪ್ಪನಿಗೆ ಬುದ್ಧಿ ಹೇಳಕ್ಕೆ ಇವ್ರಿಗೆ ಜ್ಞಾನ ಇರ್ಲಿಲ್ವಾ? ಈಗ ಮಾತ್ರ ಮಾಡಿದ್ರ? ಅವರು ಹೇಳಿಕೆ ಕೊಡೋದ್ರಲ್ಲೇ ಜೀವನ ಕಳೆದ್ಬಿಟ್ಟಿದ್ದಾರೆ. ಇಲಾಖೆಯಲ್ಲಿ ಏನ್ ಕೆಲಸ ಮಾಡಿದ್ದಾರೆ? ಇಲಾಖೆಯಲ್ಲಿ ಇಡೀ ಗುಲ್ಬರ್ಗ ಬೆಂಕಿ ಎತ್ಕೊಂಡು ಉರಿತಾ ಇದೆ. ಅಲ್ಲಿ ರೈತರು ಬೀದಿಗಿಳಿದು ಧರಣಿ ಮಾಡ್ತಾ ಇದ್ದಾರೆ. ಮಳೆಗಳು ಮುಳುಗೋಗಿದೆ. ಅಲ್ಲಿ ನೋಡಕ್ ಯೋಗ್ಯತೆ ಇಲ್ಲ ಇವರಿಗೆ. RSS ಬಗ್ಗೆ ಮಾತಾಡಿದ್ರೆ ಸುದ್ದಿ ಆಗ್ತೈತೆ. ನಾನು ದೊಡ್ಡ ಸುದ್ದಿ ಆದ್ರೆ ದೇಶದಲ್ಲೆಲ್ಲ ನನ್ನ ಹೆಸರು ಫೇಮಸ್ ಆಗ್ತೈತೆ. ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅವ್ರಿ ಏನ್ ಮಾಡಕ್ ಸಾಧ್ಯ? ಅವರು 2 ವರ್ಷ ಆಡ್ದಂಗ್ ಬಂದ್ ಹೋಗ್ತೈತೆ. ಓಡೋಗ್ತಾರೆ. ಅವಾಗ ಓಡಿ ಬಿಲ ಸೇರ್ಕೊಂಡ್ಬಿಡ್ಬೇಕು ಅವರೆಲ್ಲ. ಹಂಗ್ ಮಾಡ್ತಾರೆ ಬಿಜೆಪಿ, ಗೊತ್ತಿರ್ಲಿ. ಬಿಲ ಸೇರ್ಕೊಂಡ್ರು ಬಿಡಲ್ಲ ಇವ್ರನ್ನ. ಇವತ್ತು ಅವ್ರಿಗೆ ಒಂಥರ ಬುದ್ಧಿ ಭ್ರಮಣೆ ಆಗಿದೆ ಕಾಂಗ್ರೆಸ್ ಅವರಿಗೆ. ಆ ತರ ಮಾತಾಡ್ತಾ ಇದ್ದಾರೆ. ನೋಡಿ, ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿಯಿಂದ ಹಿಡಿದು ರಾಜ್ಯಪಾಲರವರೆಗೂ ಮಂತ್ರಿಗಳು ಎಲ್ಲರೂ ಕೂಡ ಬಿಜೆಪಿನೇ ಇರೋದು. ಇವ್ರು ಎಲ್ಲವರೇ ಯಾವುದೋ ಮೂಲೆಯಲ್ಲಿ ಒಂದು ಬಿದ್ದವ್ರೆ ಅಷ್ಟೇ. ಮೂಲೆಯಲ್ಲಿ ಬಿದ್ದಿರೋ ಪಾರ್ಟಿ, ಕಿತ್ತೋಗಿರೋ ಪಾರ್ಟಿ, ನೆಲ ಕಚ್ಚಿರೋ ಪಾರ್ಟಿ. ಈ ಪಾರ್ಟಿಗೆ ಎಷ್ಟು ದಮ್ ಇರಬೇಕಾದ್ರೆ ನಮಗಿನ್ನೆಷ್ಟು ದಮ್ ಇರಬೇಕು? ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಪ್ರಧಾನಿ ಇರಬೇಕಾದ್ರೆ, ದೇಶದಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್, ರಾಷ್ಟ್ರಪತಿ ಇರ್ಬೋದು, ಉಪರಾಷ್ಟ್ರಪತಿ ಇರ್ಬೋದು, ಎಲ್ಲರೂ ನಮ್ಮವ್ರು ಇರ್ಬೇಕಾದ್ರೆ, ಎಲ್ಲಾ ರಾಜ್ಯಗಳಲ್ಲಿ ಆಲ್ಮೋಸ್ಟ್ ಆಲ್ ಬಿಜೆಪಿ ಇರ್ಬೇಕಾದ್ರೆ ಇವ್ರು ಯಾರು ಕೇಳ್ತಾರ್ರಿ? ಇವ್ ಬೋರ್ಡ್ಗೆ ಇರಲ್ಲ. ಅವ್ರಿಗೆ ಏನೋ ತೀಟೆ ತೀರ್ಸ್ಕೊಳಕ್ ಮಾತಾಡ್ತಾರೆ. ಅದಕ್ಕೆ ಪ್ರಚಾರ ಸಿಗ್ತೈತೆ ಅಂತ ಹೋಗ್ತಾ ಇದ್ದಾರೆ. ಶಾಖೆಗಳಲ್ಲಿ ಮಕ್ಕಳನ್ನ ಬ್ರೈನ್ ವಾಶ್ ಮಾಡ್ಲಾಗ್ತಿದೆ. ಈಗ ದಲಿತ ಸಂಘಟನೆಗಳು ಇಲ್ಲ ಇನ್ನು ಬೇರೆ ಸಂಘಟನೆಗಳು ದೊಣ್ಣೆ ಹಿಡ್ಕೊಂಡು ಓಡಾಡಿ ನೀವು ಸುಮ್ಮನೆ ಇರ್ತೀರಾ? ನೀವು ಬೇಕಾದ್ರೆ ದೊಣ್ಣೆ ಹಿಡ್ಕೊಂಡು ಓಡಾಡ್ತಾರೆ RSS ನವರು ಅಂತ ಹೇಳಿದ್ದಾರೆ. ಯಾರು ಅಂದ್ರೆ ಈಗ ದಲಿತ ಸಂಘಟನೆಗಳು, ಹಿಂದುಳಿದ ಸಂಘಟನೆಗಳು ದೊಣ್ಣೆ ಹಿಡ್ಕೊಂಡು ಓಡಾಡಿದ್ರೆ ಬಿಜೆಪಿಯವರು ಸುಮ್ಮನಿರ್ತಾರ? ಇವ್ರು ಗಣವೇಶ ಹಾಕೊಂಡು ದೊಣ್ಣೆ ಹಿಡ್ಕೊಂಡು ಓಡಾಡ್ತಾರೆ. ಇವ್ರನ್ನ ಕೇಳೋರು ಯಾರು ಇಲ್ವಾ ಅಂತ ನೋಡಿ. RSS 100 ವರ್ಷ ಆಗಿದೆ. ದೊಣ್ಣೆ ಅಲ್ಲ, ಅದು ದಂಡ ಹಿಡ್ಕೊಂಡು ರೂಟ್ ಮಾರ್ಚ್ ಇರ್ಬೋದು, ಬೇರೆ ಬೇರೆ ಎಕ್ಸರ್ಸೈಸ್ ಮಾಡುವಂತದಕ್ಕೆ. ಹಿಂದೆ ನಮ್ಮ ಕುಸ್ತಿ ಇತ್ತಲ್ಲ, ಕುಸ್ತಿಯಲ್ಲೂ ದಂಡ ಹಿಡ್ಕೊಳ್ತಾ ಇದ್ರು. ಅವಾಗ
ನೀವು ಕುಸ್ತಿ ಎಲ್ಲೆಲ್ಲಿ ನಡೀತೈತೋ ಅಲ್ಲೆಲ್ಲ ದಂಡ ಇಟ್ಕೊಂಡವ್ರು ನೀವು. ಅದು ಪದ್ಧತಿ, ಅದು ಸಂಘದ ಪದ್ಧತಿ, ಅದು ಹೊಸದಾಗೇನೋ ಆಗಿಲ್ಲ. ಇವರು ನಾವು ಹಿಂದೂಗಳೆಲ್ಲ ಒಂದು ಅಂತ ಹೋಗ್ತೀರಿ, ಇವ್ರಿಗೆ ಹಂಗಲ್ಲ. ಈ ಮುಸಲ್ಮಾನರ ಓಲೈಕೆ, ಮುಸಲ್ಮಾನರು RSS ನ ಬೈದ್ರೆ ಯಾರು ಖುಷಿ ಆಗ್ತೈತೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ? ಮುಸಲ್ಮಾನರು ಖುಷಿ ಆಗ್ತೈತೆ. ಆ ಮುಸಲ್ಮಾನರು ಖುಷಿ ಮಾಡಕ್ಕೋಸ್ಕರ ಹೇಳ್ತಾ ಇರುವಂತ ಸ್ಟೇಟ್ಮೆಂಟ್ ಬಿಟ್ರೆ ಬೇರೆ ಏನೂ ಇಲ್ಲ ಇದರಲ್ಲಿ ಅಂತ ಅನ್ಸುತ್ತೆ. ಚಟುವಟಿಕೆಗಳಿಗೆ ಬ್ರೇಕ್ ಆಗಕ್ಕೆ ಹೊರಟ್ರೆ ಅವರು ಬೋರ್ಡ್ ಗಿಲ್ದಿದ್ ಗಿರಾಕಿಗಳು ರೀ, ಇವರೆಲ್ಲ ಗಿರಾಕಿಗಳು, ಬೋರ್ಡ್ ಗಿಲ್ದಿದ್ ಗಿರಾಕಿಗಳು. ಇವ್ರ ಗಿರಾಕಿಗಳಿಗೆಲ್ಲ ಭಯ ಬೀಳ್ತೀರ ನಾವು. ನಾನೇ ಓದ್ತೀನಪ್ಪ, ಬಂದು ಅದೇನ್ ಮಾಡ್ತಾನೆ ಮಾಡೋ ಅಂತ ಹೇಳು, ಬಾ ದಮ್ಮಿದ್ರೆ ಬಂದು ನನ್ನ ಅರೆಸ್ಟ್ ಮಾಡಕ್ ಹೇಳು. ಇವಾಗ CT ರವಿ ಇರ್ತಾರೆ, ನಾವು ಹೋಗ್ತೀರಿ, ನಾನ್ ಮಾಡ್ತೀನಿ, ಇವ್ರು ಎಲ್ಲಿ ಮಾಡ ಅಂತ ಅಲ್ಲೇ ಮಾಡ್ತೀನಿ ನಾನು. ದಮ್ಮಿದೆಯಾ ಅವ್ರಿಗೆ? ಮಾಡಿ ನೋಡೋಣ ಏನ್ ಮಾಡ್ತೀರ. ಆ ದಮ್ಮಿಲ್ಲ ರೀ ಇವ್ರಿಗೆ. ಸ್ಟೇಟ್ಮೆಂಟ್ ಕೊಡೋದು ಒಂದು ಹುಚ್ಚು ಬಿಟ್ರೆ ಇನ್ನೇನು ಇಲ್ಲ. ಬ್ಯಾನ್ ಮಾಡೋದು, ನಿಷೇಧ ಮಾಡೋದು, ಇವ್ರು ಹಣೆಯಲ್ಲೇ ಬರೋದಿಲ್ಲ. ಇದ್ದಿದ್ರೆ 5 ಎಲೆಕ್ಟ್ ಆದಾಗೆ ಮಾಡ್ಬೋದಾಯ್ತು. ಇನ್ನೇನು ಓದ್ತಾ ಇದಾರೆ 2 ವರ್ಷ, 2 ವರ್ಷ ಓಡೋತಾರೆ. ಇನ್ನ ಉಫ್ ಅಂದ್ಬಿಟ್ರೆ ಓಡೋಗ್ಬಿಡ್ತಾರೆ. ಈಗ ಕಾಯ್ತಾವ್ರೆ ಜನ ಉಫ್ ಅಂತ ಹೂಬಕ್ಕೆ, ಓಡೋಗ್ಬಿಡ್ತಾರೆ. ಓಡೋ ಗಿರಾಕಿಗಳು. ಆರೋವಾಗ ದೀಪ ಇರ್ತತಲ್ಲ, ಆ ದೀಪ ಆರೋವಾಗ ಬಹಳ ಪ್ರಕಾಶಮಾನವಾಗಿ ಉರಿತಂತೆ. ಹಂಗೆ ಆರೋ ದೀಪ ಇದು, ಬೆಳಗೋ ದೀಪ ಬಿಜೆಪಿ, ಅದು ಮುಂದೆ ಬರ್ತೈತೆ. ಈಗ ಕರ್ನಾಟಕ ಗ್ಯಾರಂಟಿ ದೇಶಕ್ಕೆ ಮಾಡಲು ಅಂತೇಳಿ ಕಾಂಗ್ರೆಸ್ ಹೇಳ್ತಾ ಇತ್ತು. ಆದ್ರೆ ಇವತ್ತು ಕೂಡ RV ದೇಶಪಾಂಡೆ ಅವರು ಗ್ಯಾರಂಟಿ ಬಗ್ಗೆ ಲೇವಡಿ ಮಾಡಿದ್ದಾರೆ. ಅದೇ ಅವ್ರು ಹೇಳ್ತಾರೆ ತೊಗರಿ ಬೇಳೆ ಎಲ್ಲ ತೆಂಗಿನಕಾಯಿನೂ ಕೊಟ್ಬಿಡ್ಲಿ ಅಂತ ಹೇಳ್ತಾ ಇದ್ದಾರೆ. ಆ ಪರಿಸ್ಥಿತಿ ಈಗ ಕಾಂಗ್ರೆಸ್ MLAಗಳು ಬರಗೆಟ್ಟು ಔಟ್ ಅವ್ರೆ. ಒಬ್ಬರಿಗೂ ಒಂದ್ ಇಡೀ ಮಣ್ಣು ಹಾಕಕ್ಕೆ, ರೋಡ್ಗೆ ಒಂದ್ ಬಾಣ್ಲಿ ಮಣ್ಣು ಹಾಕಕ್ಕೂ ದುಡ್ಡ ಇಲ್ಲ, ಅಷ್ಟು ಬರಗೆಟ್ಟು ಔಟ್ ಆದಾರೆ. ಇದು RV ದೇಶಪಾಂಡೆ ಸತ್ಯ ಹೇಳಿದ್ದಾರೆ. ಯಾಕಂದ್ರೆ ಅವರು 4-5 ಬಾರಿ ಮಿನಿಸ್ಟರ್ ಆಗಿದ್ದಂತವ್ರು, ವಿದ್ಯಾವಂತರು. ಅವ್ರು ಹೇಳಿದ್ದಾರೆ ಈ ಗ್ಯಾರಂಟಿಯಿಂದ ನಮ್ಮ ರಾಜ್ಯ ಹಾಳೋಗಿದೆ ಅಂತ ಹೇಳಿದ್ದಾರೆ. ರಾಯರೆಡ್ಡಿನೂ ಹೇಳಿದ್ದಾರೆ, ಬೇಕಾದಷ್ಟು ಜನ MLA ಹೇಳಿದ್ದಾರೆ. ಕಾಂಗ್ರೆಸ್ ಅವ್ರಿಗೆ ನೋಡ್ರಿ, ಈ ಗ್ಯಾರಂಟಿಯಿಂದ ವೋಟ್ ಬರ್ತೈತೆ ಅಂದ್ರೆ ಭ್ರಮೆ. ಹಿಂದೆ ತೆಲಂಗಾಣದಲ್ಲಿ ಇದ್ನಲ್ಲ KCR, ಹೌದು, ಅವ್ರು ಏನೇನ್ ಬೇಕೋ ಎಲ್ಲ ಕೊಟ್ರು, ಚೊಂಬೆತ್ಕೊಂಡು ಹೋದ್ರು. ಇವ್ರದ್ದು ಕಾಂಗ್ರೆಸ್ ಪಾರ್ಟಿನೂ ಕೊನೆಗೆ ಚೊಂಬೆತ್ಕೊಂಡೆ, ಖಾಲಿ ಚೊಂಬೆತ್ಕೊಂಡೆ ಹೋಗ್ತೈತೆ. ಅದರಿಂದ ಇವತ್ತು ದೇಶಪಾಂಡೆ ಏನ್ ಹೇಳಿದ್ದಾರೆ ಅದು ಸತ್ಯವನ್ನೇ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅವರಿಗೆ ಜ್ಞಾನೋದಯ ಆಗ್ತೈತೆ ಅಂತ ಅನ್ಸುತ್ತೆ. CM ಡಿನ್ನರ್ ಮೀಟಿಂಗ್ ಇವತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.